ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಒಂದು RRB ಬಗ್ಗೆ ಹೊಸ ನೋಟಿಫಿಕೇಷನ್ ಆಗಿದೆ ಟೆಕ್ನಿಸಿಯನ್ ಬಗ್ಗೆ. ಅದು ಗ್ರೇಡ್ 1, ಗ್ರೇಡ್ 2 ಹಾಗೂ ಗ್ರೇಡ್ 3 ಬಗ್ಗೆ ಇದೆ. ಗ್ರೇಡ್ 2 ಹಾಗೂ ಗ್ರೇಡ್ 3 ಬಗ್ಗೆ ಅದು ನೋಟಿಫಿಕೇಷನ್ ಇವಾಗ ಆಗಿದೆ. ಸೊ ಅದ್ರ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಅದ, ಅದೇ ರೀತಿ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಎಕ್ಸಾಮ್ ಪ್ಯಾಟರ್ನು, ಏಜಿಸ್ಸು, ಆಮೇಲೆ ಲಾಸ್ಟ್ ಡೇಟ್ ಯಾವಾಗ, ಅದೆಲ್ಲ ನೋಟಿಫಿಕೇಷನ್ ಬಗ್ಗೆ ಹೇಳ್ತೀನಿ. ನಿಮಗೇನಾದರೂ ಆ ನೋಟಿಫಿಕೇಷನ್ ನಿಮಗೆ ವೆಬ್ಸೈಟ್ ಒಳಗೆ ಸಿಕ್ಕರೆ ತಗೋರಿ. ಇಲ್ಲಂತಂದ್ರೆ ನಿಮಗೆ ನೋಟಿಫಿಕೇಷನ್ ಬೇಕಿತ್ತಂದ್ರೆ ನನಗೆ ಮೆಸೇಜ್ ಹಾಕಿರಿ, ನಾನು ನೋಟಿಫಿಕೇಷನ್ ಸೆಂಡ್ ಮಾಡ್ತೀನಿ. ಓಕೆ, ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. SSCJD ಕೂಡ ಕ್ಲಾಸನ್ನು ಮಾಡ್ತೀನಿ, ಅದ್ರ ಬಗ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಸೊ ರೆಡಿ ಮಾಡಿದ್ದೀನಿ. ಆದಷ್ಟು ಬೇಗ ಬೇಸಿಕ್ಕಿಂದ ನಿಮ್ಮದು ಎಲ್ಲವೂ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಡೋಂಟ್ ವರಿ, ಡನ್. ಇವಾಗ ನೆಕ್ಸ್ಟ್ ಈಗ ಫಸ್ಟ್ ನೋಟಿಫಿಕೇಷನ್ ಏನದ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಈಗ ಇದು ಎಂಪ್ಲಾಯ್ಮೆಂಟ್ ನೋಟಿಫಿಕೇಷನ್ ಆಗಿದೆ. ಏನಪ್ಪ ಅಂತಂದ್ರೆ ರಿಕ್ವೈರ್ಮೆಂಟ್ ಆಫ್ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಆ್ಯಂಡ್ ವೇರಿಯಸ್ ಕ್ಯಾಟಗರೀಸ್ ಆಫ್ ಟೆಕ್ನಿಷಿಯನ್ ಗ್ರೇಡ್ 3 ಅಂತದ. ಓಕೆ, ಇದು ನೋಟಿಫಿಕೇಷನ್ ಯಾವಾಗ ಅಂತಂದ್ರೆ 21ನೇ ತಾರೀಕು. ಸೊ ಆಗಿದ್ದು 28ನೇ ತಾರೀಕು ನಿಮ್ಮದು ಅದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಈ ತಿಂಗಳು 28ನೇ ತಾರೀಕು ಜುಲೈ ಒಳಗೆ ಅದು ಲಾಸ್ಟ್ ಡೇಟ್ ಆಗುತ್ತೆ. ಓಕೆ, ಲಾಸ್ಟ್ ಡೇಟ್ ಅದು ಪೇಮೆಂಟ್ ಮಾಡೋದು 30ನೇ ತಾರೀಕು ಲಾಸ್ಟ್ ಅದ. ಓಕೆ, ಡನ್. ಅದೇ ರೀತಿ ಏನಾದರೂ ಕರೆಕ್ಷನ್ ಇತ್ತಂದ್ರೆ ಅದಕ್ಕೂ ಡೇಟ್ ಅದ, ಮುಂದಿನ ತಿಂಗಳು 1ನೇ ತಾರೀಕಿಂದ 10ನೇ ತಾರೀಕು ಒಳಗೆ. ಅದೇ ರೀತಿ ನಿಮ್ಮದು ಏನಾದರೂ ಅಪ್ಲಿಕೇಶನ್ ಪೋರ್ಟಲ್ನಲ್ಲಿ ಸ್ಕ್ರೈಬ್ ಕ್ಯಾಂಡಿಡೇಟ್ಸ್ ಇದ್ರು ಅಂದ್ರೆ ಅವ್ರಿಗೂ ಕೂಡ ಡೇಟ್ ಅದ. ಓಕೆ, ಈ ರೀತಿ ನಿಮ್ಮದು ಸ್ಟಾರ್ಟಿಂಗ್ ಡೇಟು, ಆಮೇಲೆ ಅದರ ಏನು ಡೇಟ್ ಅಂತ ಹೇಳಿದೆ. ಓಕೆ, ನೆಕ್ಸ್ಟ್ ಇವಾಗ ಟೆಕ್ನಿಷಿಯಲ್ ಗ್ರೇಡ್ 1 ಸಿಗ್ನಲ್, ಆಮೇಲೆ ಟೆಕ್ನಿಷಿಯಲ್ ಗ್ರೇಡ್ 2 ಅಂತದ. ಇದು ಲೆವೆಲ್ 5 ಬಗ್ಗೆ ಅದ. ಇದು ಲೆವೆಲ್ 2 ಅದ. ಅದ್ರದ್ದು ಪೇಮೆಂಟ್ ಬಂದು ಸ್ಟಾರ್ಟಿಂಗ್ 29,200 ಅದ, ಇದು 19,900 ಅದ. ಓಕೆ, ಆಮೇಲೆ ಟೆಕ್ನಿಷಿಯನ್ ಗ್ರೇಡ್ 1 ಇದ್ರ ಬಗ್ಗೆ ಅವ್ರದ್ದು ವೇಕೆನ್ಸಿ 183 ಅದ. ಇದಕ್ಕೆ 6,055 ಅದ ನೋಡಿರಿ. ಓಕೆ, ಏಜಸ್ ಬಂದುಬಿಟ್ಟು 18 to 33 ಅದ ಗ್ರೇಡ್ 1. ಗ್ರೇಡ್ 3ಗೆ 18 to 30, 30 ವರ್ಷದವರೆಗೆ ನಿಮ್ಮದು ಅದ. ಓಕೆ, ಏಜ್ ಗೊತ್ತಾಯಿತು, ವೇಕೆನ್ಸಿ ಎಷ್ಟದ ಗೊತ್ತಾಯಿತು, ಸ್ಟಾರ್ಟಿಂಗ್ ಪೇಮೆಂಟು ಗೊತ್ತಾಯಿತು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಫೀಸು, ನಿಮ್ಮದು ಅಪ್ಲಿಕೇಶನ್ ಫೀಸ್ ಏನದಲ್ಲ ಎಷ್ಟದ, ಆಲ್ ಕ್ಯಾಂಡಿಡೇಟ್ಸ್ ಎಷ್ಟದ ರೀ, 500 ರೂಪೀಸ್ ಅದ. ಓಕೆ, ಅದೇ ರೀತಿ RRB ಏನದ ಪಾಲಿಸಿ, ನೀವು ಎಕ್ಸಾಮ್ CBT ಅಟೆಂಡ್ ಆದ್ರೆ ನಿಮ್ಮದು ಅದರ ಡಾಕ್ಯುಮೆಂಟ್ ಕರೆಕ್ಟ್ ಹಾಕಿದ್ರೆ ಬ್ಯಾಂಕ್ ಪಾಸ್ಬುಕ್ ಅದು 400 ರೂಪಾಯಿ ನಿಮ್ಮದು ರಿಫಂಡ್ ಆಗುತ್ತೆ. ಅದೇ ರೀತಿ SC ST ದವ್ರಿಗೆ ಅವ್ರಿಗಂತೂ ಇರೋಂಗಿಲ್ಲ. ಸೊ ಆದರೂ ದಿಸ್ ಇಸ್ ಫೀ 2050 ರಿಫಂಡೇಬಲ್, ಅಂದರೆ 250 ಚಾರ್ಜಸ್ ಅದ. ಆದರೂ ಅದೇನಕ್ಕಂದ್ರೆ ರಿಫಂಡ್ ಆಗುತ್ತೆ ಎಕ್ಸಾಮ್ ಅಟೆಂಡ್ ಆದರೆ. ಓಕೆ, ಗೊತ್ತಾಯಿತು. ನೆಕ್ಸ್ಟ್ ಇವಾಗ ಟ್ರಯಲ್ 1 CBT ಇರುತ್ತೆ. ಅಲ್ಲಿ ಎಕ್ಸಾಮ್ ಪ್ಯಾಟರ್ನ್ ನೋಡಿರಿ, ಟೋಟಲ್ 90 ಮಿನಿಟ್ಸು, 100 ಕ್ವಶನ್ಸು, ಆಮೇಲೆ ನೆಗೆಟಿವ್ ಮಾರ್ಕ್ಸ್ ಎಷ್ಟಾದ್ರೆ 1/3 ಅದ. ಓಕೆ, ನೆಗೆಟಿವ್ ಮಾರ್ಕ್ಸ್ ಅದ. ಆಮೇಲೆ ನಾರ್ಮಲೈಸೇಷನ್ ಮಾರ್ಕ್ಸ್ ಕೂಡ ನಿಮ್ಮದು CBT ಅದು ಶಿಫ್ಟ್ ವೈಸು ನಾರ್ಮಲೈಸೇಷನ್ ಕೂಡ ಆಗುತ್ತೆ. ಓಕೆ, ಇಲ್ಲಿ ಸಿಲೆಬಸ್ ನೋಡ್ರಿ, ನಾನು ಜನರಲ್ ಅವೇರ್ನೆಸ್ ಇದನ್ನ ಯಾಕೆ ಮಾಡತ್ತೀನಿ ಅಂತಂದರೆ ಈಗಾಗಲೇ ಇವನ್ನೆಲ್ಲ ಸಿಲೆಬಸ್ಸನ್ನು ನೀವು ಕವರ್ ಮಾಡಿರ್ತೀರಿ. ಯಾವುದೋ ಒಂದು ಎಕ್ಸ್ಟ್ರಾ ಮಾಡ್ಬೋದು ಅಷ್ಟೇ, ಯಾವುದು ಹೇಳ್ಕೊತಾ ಹೋಗೋಣ. ಓಕೆ, ಅದು ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾದವ್ರಿಗೆ ಜಾಸ್ತಿ ಪ್ರೊಸೆಸ್ ಅದಾವ. ಟೆಕ್ನಿಕಲ್ ಅಂದರೆ ಅವರಿಗೆ ಬರುತ್ತೆ. ಓಕೆ, ಡಿಪ್ಲೊಮಾದವ್ರು ಭಾಳ ಜನ ಮೆಸೇಜ್ ಸರ್ ಡಿಪ್ಲೊಮಾ ಮಾಡಿದ್ದೀವಿ, ಸೊ ಯಾವುದಾದ್ರೂ ಇನ್ಫಾರ್ಮೇಷನ್ ಇದ್ದರೆ ಕೊಡ್ರಿ ಅಂತಂದ್ರೆ ಸೊ ಹೇಳ್ತಾಯಿದ್ದೆ. ಅದೇ ರೀತಿ ಜನರಲ್ ರೀಸನಿಂಗ್ ಅದ, ಆಮೇಲೆ ಕಂಪ್ಯೂಟರ್ ನಾಲೆಜ್ ಅದ, ಆಮೇಲೆ ಮ್ಯಾಥಮೆಟಿಕ್ಸು, ಆಮೇಲೆ ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಅವು 35 ಕ್ವಶನ್. ಟೋಟಲ್ 100 ಕ್ವಶನ್ಸು, 100 ಮಾರ್ಕ್ಸು. ಡನ್. ಅದೇ ರೀತಿ ಗ್ರೇಡ್ 3ದವ್ರಿಗೆ ಏನದ ನೋಡಿರಿ, 90 ಮಿನಿಟ್ಸ್ ಅವ್ರಿಗೆ 100 ಕ್ವಶನ್ಸು, ಅವ್ರಿಗೆ ನೆಗೆಟಿವ್ 1/3, ಸೇಮ್ ನಾರ್ಮಲೈಸೇಷನು. ಎಕ್ಸಾಮ್ಸ್ ಹೆಂಗದ ಅದನ್ನು ನೋಡೋಣ ರೀ. ಓಕೆ, ಮ್ಯಾಥಮೆಟಿಕ್ಸ್ 25 ಕ್ವಶನು, ಜನರಲ್ ಇದು ರೀಸನಿಂಗು, ಆಮೇಲೆ ಸೈನ್ಸ್ ಬಗ್ಗೆ 40 ಕ್ವಶನ್ಸ್ ಅದಾವೆ ನೋಡಿರಿ. ಆಮೇಲೆ ಜನರಲ್ ಅವೇರ್ನೆಸ್ 10, ಅಂದ್ರೆ 25 ಮ್ಯಾಥ್ಸು ರೀಸನಿಂಗು, ಆಮೇಲೆ ಸೈನ್ಸ್ 40 ಬರ್ತಾವೆ ರೀ. ಆಮೇಲೆ GK ಮಾತ್ರ 10 ಕ್ವಶನ್ಸು, ಟೋಟಲ್ 100 ಮಾರ್ಕ್ಸು. ಡನ್. ಓಕೆ, ಅದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋಣ. ಓಕೆ, ಫಸ್ಟ್ ಅದು ಬೇಕು ನಿಮಗೆ. ಓಕೆ, ಅದನ್ನು ನೋಡೋಣ. ನೋಡಿರಿ, ಮೇನ್ ಏನಪ್ಪ ಅಂತಂದ್ರೆ
ಕ್ಯಾಂಡಿಡೇಟ್ ಮಸ್ಟ್ ಆಲ್ರೆಡಿ ಹ್ಯಾವ್ ದ ಎಜುಕೇಷನಲ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಅಂತಂದಾರ. ಅದ್ರ ಬದಲು ಇಲ್ಲಿ ಕೆಳಗಡೆ ಕೊಟ್ಟಾರ ನೋಡ್ರಿ, ಡಿಪ್ಲೊಮಾ ಆ್ಯಂಡ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ವಿಲ್ ನಾಟ್ ಬಿ ಎಕ್ಸ್ಪೆಕ್ಟೆಡ್ ಇನ್ ಲೂ ಆಫ್ ಕೋರ್ಸ್ ಕಂಪ್ಲೀಟೆಡ್ ಆ್ಯಕ್ಟ್. ಅಂದ್ರೆ ಇವು ನಾರ್ಮಲಾಗಿ ನೀವು ಎಕ್ಸ್ಟರ್ನಲ್ ಅದು ಇದು ಮಾಡಿರ್ತಿರಲ್ಲ ಅವೆಲ್ಲ ಎಕ್ಸೆಪ್ಟ್ ಮಾಡೋಂಗಿಲ್ಲ ಅಂತ ಅವ್ರು ಹೇಳ್ತಾರೆ. ಓಕೆ ಡನ್. ಓಕೆ, ಈ ರೀತಿ ಇದು ನೋಟಿಫಿಕೇಷನ್ ಅದ ರೀ. ಯಾರಾದರೂ ಅಪ್ಲಿಕೇಶನ್ ಹಾಕಿದ್ರೆ ಹಾಕ್ಬೋದು. ಎಲ್ಲ ಆಲ್ಮೋಸ್ಟ್ ಸಿಲೆಬಸ್ಸು ಕೂಡ ಅದೇ ರೀತಿ ಅದ. ಮತ್ತೇನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನಾನು ಹೇಳ್ತೀನಿ. ನಿಮಗೆ ಇದು ಅಪ್ಲಿಕೇಶನ್ ಹಾಕಂಗಿದ್ರೆ ನನಗೆ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇದ್ರ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಓಕೆ, ಇದೇ ರೀತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಆದಷ್ಟು ಬೇಗ ನಿಮ್ಮ ಭಾಳ ಜನ ಫೋನ್ ಮಾಡ್ತಾಯಿದ್ರೆ SSC GD ಆದಷ್ಟು ಬೇಗ ಸ್ಟಾರ್ಟ್ ಮಾಡಿರಿ ಅಂತೇಳಿ. ಓಕೆ, ಆದಷ್ಟು ಬೇಗ ನಿಮಗಾಗಿ ಏನು ಮಾಡ್ತೀನಿ, ಫ್ರೀಯಾಗಿ ಕ್ಲಾಸ್ ಮಾಡ್ತೀನಿ. ಓಕೆ ಡನ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್.